ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗೆಲ್ಲ ಆರಾಮ. ನಮ್ಮ ಅಯ್ಯೋ 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 ಅನ್ನಿಸ್ತಾರೆ. ನಮ್ಮ ಎಣ್ಣೆ ಹಾಕೊಂಡ್ರೆ ಖಾರ ಅಲ್ಲೇನೆ ಸೊಪ್ಪು. ನಮ್ಮ ತಾಯಿ ಎಲ್ಲ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ವಿಜಯನಗರ ಒಂದು ಇಡ್ಲಿ ನಾನು ಮಾರವಾಗ ಎಷ್ಟ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇಡ್ಲಿ ಟೊಮೆಟೊ ಚಟ್ನಿ. ಇಡ್ಲಿ ಮತ್ತೆ ಟೊಮೊಟೊ ಚಟ್ನಿ, ಕಡಲೆ ಹುರ್ಗಡ್ಲೆ ಚಟ್ನಿ, ಹುರ್ಗಡ್ಲೆ ಚಟ್ನಿ ಮತ್ತೆ ಟೊಮೊಟೊ ಚಟ್ನಿ. ಓಕೆ, ಇದೇನು ಕಮ್ಮ ಇದು? ಟೊಮೊಟೊ ಚಟ್ನಿಗೆ ಒಂದು ಈರುಳ್ಳಿ ಕುಯ್ತಾ ಇದ್ದೀನಿ. ಟೊಮೊಟೊ ಚಟ್ನಿ ಇದೆಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗೆಲ್ಲ ಆರಾಮಾಗಿರುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕೆಟ್ಟೋಗಲ್ಲ, ಸಾಯಂಕಾಲ ಹೊರಗೂ ಇರುತ್ತೆ. ಯಾಕೆ ಬೆಳಗ್ಗೆನೆ ಅದು ಕೆಟ್ಟೋಗಲ್ಲ. ಕಾಯಿ ಚಟ್ನಿ, ಹುರ್ಗಡ್ಲೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ, ಇದು ಕೆಟ್ಟೋಗಲ್ಲ. ಓಕೆ, ಸಾಯಂಕಾಲವರೆಗೂ ಇರುತ್ತೆ. ಟ್ರಾವೆಲ್ ಮಾಡೋರಿಗೆ ಸಖತ್ತಾಗಿರುತ್ತಲ್ಲ ತಿನ್ನೋಕ್ಕಿದು. ಒಂದು ಈರುಳ್ಳಿ ಹಚ್ಕೋತಾ ಇದ್ದೀನಿ. ಇವಾಗ ನಾನು ಒಂದು 1/4 kg ಅಷ್ಟು ಟೊಮೆಟೊ ಹಾಕಿ ತೊಳೆದಿಟ್ಟಿದ್ದೀನಿ. ಆಯ್ತು ಗೈಸ್, ಇದು ಟ್ರಾವೆಲ್ ಯಾರ್ಯಾರು ಮಾಡ್ತಿರೋ ಅಂದರೆ ಟ್ರಾವೆಲರ್ಸು ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಸೂಪರಾಗಿರುತ್ತೆ ಈ ಚಟ್ನಿ. ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ಇದನ್ನು ಕ್ಯಾರಿ ಮಾಡ್ಕೊಂಡು ಹೋದರೆ ಚಟ್ನಿ ಕೆಡಲ್ಲ, ಅಷ್ಟು ಬೇಗ ಕೆಡಲ್ಲ. ನಾರ್ಮಲಾಗಿ ಎಲ್ಲ ಚಟ್ನಿನೂ ಬೇಗ ಕೆಟ್ಟೋಗ್ಬಿಡುತ್ತೆ. ಕಾಯಿ ಚಟ್ನಿ ಆಗಿರ್ಬೋದು, ಬೇರೆ ಯಾವುದೇ ಚಟ್ನಿಗಳು ಬೇಗ ಕೆಡೋತ್ತೆ. ಬಟ್ ಇದು ಅಷ್ಟೊಂದು ಬೇಗ ಕೆಡಲ್ಲ ಅಂತ ಮಾಡ್ತಾ ಇರೋದು. ಪುದೀನ ಚಟ್ನಿನೂ ಅಷ್ಟೇ, ಅಷ್ಟು ಬೇಗ ಕೆಡಲ್ಲ. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ರೆ ಪುದೀನ ಚಟ್ನಿಗೆ ಅದು ಕೆಟ್ಟೋಗಲ್ಲ, 2 ದಿವಸ ಇಟ್ಕೊಂಡು ತಿನ್ಬೋದು. ಓಕೆ, ಮತ್ತು ಇದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ. ಹುಣಸೆಹಣ್ಣು ಹಾಕಲ್ಲ ಇದಕ್ಕೆ. ಮತ್ತೆ ಹುಣಸೆಹಣ್ಣು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಎಲ್ಲದು ಶುಂಠಿ. ಶುಂಠಿ ದೇವ್ರೆ, ನನಗಂತೂ ಶುಂಠಿ ಮತ್ತೆ ಈ ಹುಣಸೆಹಣ್ಣು ಫುಲ್ ಕನ್ಫ್ಯೂಸೇ ಆಗೋಯ್ತು ನೋಡಿ. ಬೆಳಗ್ಗೆ ವಿಡಿಯೋ ಮಾಡಿಸಿದ್ರೆ ಹಿಂಗೆ ಆಗೋದು ನಮ್ಮ ಕೈಲಿ. ನಮ್ಮ ಅಯ್ಯೋ 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 ಅನ್ನಿಸ್ತಾರೆ ನಮ್ಮನ್ನ. ಮತ್ತೆ ವಿಡಿಯೋ ಮಾಡೋದಾದ್ರೆ ಎದ್ದೋಗ್ಬೇಕಪ್ಪ. ಪುದೀನ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಕಡಲೆಕಾಯಿ ಬೀಜ ಇಷ್ಟು ಹಾಕಿ ಬಾಡಿಸ್ಬೇಕು. ಬಾಣಲಿ ಇಕ್ಕಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಬಾಣಲಿ ಇಕ್ಕಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಜೋರಾಗಿ ಹೇಳ್ಬೇಕಾ? ಅಲ್ಲ, ರಾಗ ಎಳಿತಾ ಇದೆಯಲ್ಲ ಬೆಳಗ್ಗೆ. ನಾನು ಬೆಳಗ್ಗೆ ಯೋಗ ಮಾಡ್ಬಿಟ್ಟು ಮಾಡ್ತಾ ಇರೋದಲ್ಲಿ. ಅಬ್ಬಾ ಬಾ 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 ಬಾ, ಹಿಡೀರಿ ಚಪ್ಪಾಳೆ. 4:30 ನಾನು ಮಾಡ್ತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ. ನೋಡ್ರಿ, ಯೋಗ ಮಾಡ್ತಾರಂತೆ. ಯೋಗ ಮಾಡಾದ್ಮೇಲೆ ಇದು ಮಾಡೋದಂತೆ. ಹೆಲ್ದಿಯಾಗಿ ಇರ್ಬೇಕಲ್ಲ ಗೈಸ್, ಅಟ್ ದ ಸೇಮ್ ಟೈಮ್ ಹೆಲ್ದಿ ಇರ್ಬೇಕಲ್ಲ. ಹೆಲ್ದಿಯಾಗಿ ಮಾಡ್ಬೇಕು ಅಡುಗೆ. ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ. ನೀನೇ ಹಾಕೋತಾ ಇದೆಯಾ? ಬೆಳಗ್ಗೆ ಎಣ್ಣೆ ಹಾಕೊಂಡ್ರೆ ಖಾರ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹೊತ್ತು ಉಳ್ಕೊಳ್ಳೋಣ. ಮತ್ತೆ ನಾಷ್ಟ ಇಡ್ಲಿ ಮತ್ತು ಟೊಮೊಟೊ ಚಟ್ನಿ, ಹುರ್ಗಡ್ಲೆ ಚಟ್ನಿ. ಇವಾಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಆಯ್ತು, ಚಟಾಪಟ ಚಟಾಪಟ. ಚಂದ್ರು ನನಗೆ ಚಟಪಟ ಚಟಪಟ. ನಾನು 3 ಜನಕ್ಕೆ ಅಷ್ಟು ಒಂದು 1/4 kg ಅಷ್ಟು ಟೊಮೆಟೊ ಹಾಕಿದ್ದೀನಿ. ಆ ಥರ ಲೆಕ್ಕ ಹಾಕೊಂಡು ಚಿಕನ್ಗೆ ಅಷ್ಟು ಟೊಮೆಟೊ ಹಾಕೊಂಡ್ರೆ ತೊಗೊಬೇಕು. ಈರುಳ್ಳಿ ಹಾಕೋತಾ ಇದ್ದೀನಿ. ಶುಂಠಿ ಬಾಡಿಸ್ತಾನೆ ಇರ್ಬೇಕಲ್ಲ, ಇಲ್ಲಾಂದ್ರೆ ತಳ ಇರುತ್ತೆ.
ಹಾಂ ಹೌದು ಚೆನ್ನಾಗಿರುತ್ತೆ. ಕಾಯಿ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ ಸೊಪ್ಪು. ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಉಪ್ಪು ಹಾಕೋದು. ಒಂದು ಟ್ರೆಂಡಿಂಗ್ ನೋಡ್ತಾ ಇತ್ತು ಗೊತ್ತಾ, ಹೌದು. ಒಂದು ಯಜಮಾನ್ರು ಬೆಳಗ್ಗೆ ಎದ್ಬಿಟ್ಟು 3 ಗಂಟೆಗೆ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ರು ಸಾರ್ ಅಂತಾರಲ್ಲ ಇಲ್ಲಿ. ಈಗ ಉಪ್ಪು, ರುಚಿಗೆ ತಕ್ಕಂಥ ಉಪ್ಪು. ಸಾಲಿಲ್ಲ ಅಂದರೆ ಆಮೇಲೆ ಹಾಕೋಬೋದು. ಆರಿದ್ಮೇಲೆ ಕಲ್ಲಲ್ಲಿ ರುಬ್ಬೋದೆ. ಮಿಕ್ಸಿಲಿ ರುಬ್ಕೊಳಕ್ಕಾಗಲ್ವಾ ಇದನ್ನ? ಅದನ್ನು ರುಬ್ಬೋದು, ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚಂದ ಟೇಸ್ಟ್ ಆಗಿರುತ್ತೆ. ಆರಿದ್ಮೇಲೆ ರುಬ್ಕೊಳ್ಳೋಣ. ಆರ್ಲಿಕ್ಕೆ ಟೊಮೆಟೊ ಚಟ್ನಿ ಇಲ್ಲೇನೋ ರುಬ್ತಾ ಇದೆಯಲ್ಲಮ್ಮ, ಚಟ್ನಿ, ಹುರ್ಗಡ್ಲೆ ಚಟ್ನಿ. ಅದನ್ನು ಇದು ಕಲ್ಲಲ್ಲೇ ರುಬ್ತಾ ಇದೆಯಾ? ಇವತ್ತು ಕಲ್ಲಲ್ಲೇ ರುಬ್ಬೋಣ ಅಂತ, ಚೆನ್ನಾಗಿರುತ್ತೆ ಅಂತ. ರುಚಿ ಐತೆ, ಇದರಲ್ಲೂ ಮಾಡೋಣ ಅದರಲ್ಲೂ ಮಾಡೋಣ, ಚೆನ್ನಾಗಿರುತ್ತೆ. ಆಗಿದೆ ಇದು ಯಾವುದೋ ಹುರ್ಗಡ್ಲೆ ಚಟ್ನಿ. ಹುರ್ಗಡ್ಲೆ ಚಟ್ನಿ ರುಬ್ಕೊಂಡಿರೋದು ಕಲ್ಲಲ್ಲಿ. ಏನೇನು ಗೊತ್ತಾ, ಹ್ಞೂ ಕಾಯಿ, ಹ್ಞೂ ಹುರ್ಗಡ್ಲೆ, ಹ್ಞೂ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು, ಇಷ್ಟು ಇಷ್ಟು ಹಾಕಿ ರುಬ್ಬದ. ಈಗ ಟೊಮೆಟೊ ಚಟ್ನಿ ರುಬ್ಕೊಳ್ಳೋಣ. ಅಂದರೆ ಇದು ಮಿಕ್ಸಿಗಿಂತ ಇದ್ರಲ್ಲಿ ತೊಳ್ಕೊಂಡ್ರೆ ಉತ್ತಮ, ಒಳ್ಳೆ ಟೇಸ್ಟ್ ಅಲ್ಲ? ಟೇಸ್ಟ್ ಕೊಡುತ್ತೆ. ಅವಾಗೆಲ್ಲ ರುಬ್ತಾ ಇರಲ್ಲ, ಅದಕ್ಕೆ ಅವ್ರು ಆರೋಗ್ಯವಾಗಿರೋದು. ನಮಗೆಲ್ಲ ಬಂದಿರೋ ಕಾಯಿಲೆ ಆರೋಗ್ಯವಾಗಿದ್ರು, ಕಲ್ಲಲ್ಲಿ ರುಬ್ತಾ ಇದ್ರು ಅವಾಗ. ಇವಾಗೆಲ್ಲ ಪ್ರತಿಯೊಂದು ಹೌದು ಕಲ್ಲಲ್ಲೇ ರುಬ್ತಾ ಇದ್ರು. ರುಬ್ತಾ ಇದ್ರು. ಇವಾಗ ಎಲ್ಲರೂ ಮಿಕ್ಸಿ, ಗ್ರೈಂಡರು, ಕಲ್ಲಲ್ಲೇ ರುಬ್ಬೋರು ಇಡ್ಲಿಗೆಲ್ಲ. ನಾನು ಗ್ರೈಂಡರಲ್ಲಿ ರುಬ್ಬಿದ್ದೀನಿ, ರಾತ್ರಿ ರುಬ್ಬಿಕ್ಕಿದ್ದೀನಿ. ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ರುಬ್ಬಿದಾಗಿದೆ ಗೈಸ್ ಟೊಮೆಟೊ ಚಟ್ನಿ. ಇನ್ನೂ ಸ್ವಲ್ಪ ರುಬ್ಬೇಕಾ? ತುಂಬ ನುಣ್ಣಗೆ ಬೇಡ, ಹಾಂ ಸ್ವಲ್ಪ ಇದಾಗಿರ್ಬೇಕು. ಅಪ್ಪ ಅಲ್ಲಿ ರುಬ್ತಾ ಇದ್ರೆ ಇಲ್ಲೆಲ್ಲ ಶೇಕ್ ಐತೆ. ಏನು ಮಾಡೋದು. ಹಾಂ ಮೇಡಮ್ ನಮಸ್ತೆ. ಈಗೆದ್ರಾ ನೋಡಿ ಗೈಸ್ ಬೆಳಗ್ಗೆ ವಾರಗಂಡಲ್ಲೇ ನೋಡ್ತಾಳೆ ಅಲ್ವಾ ಕೆವಟಿ? ಅಲ್ಲೇನೆ ಸೊಪ್ಪು ನೋಡಿಲಿ, ಸೊಪ್ಪು ಏನು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಏನು ಸೊಪ್ಪು ಅಂತೀಯಾ? ಅದೇ ಬೆಳಗ್ಗೆ ಏನು ವಿಷಯ ಬಂದಿರೋದು? ಅಜ್ಜಿ ಅಡುಗೆ ಮಾಡ್ತಾವ್ರ ಇಲ್ಲ ಅಜ್ಜಿ ಕುತ್ಕೊಂಡ್ಬಿಟ್ಟವ್ರ ಅಂತ ನೋಡಕ್ ಬಂದವಳಪ್ಪ. ಹೌದಾ? ಇನ್ನ ನಿದ್ದೆನಾ? ಎಲ್ಲಾರನ್ನೂ ಇನ್ನ ನಿದ್ದೆಲ್ಲ ಇದೆಯಾ? 6 ಗಂಟೆಗೆ ಅಲ್ಲಪ್ಪ, 6 ಗಂಟೆಗೆ ಎಲ್ಲಾರನ್ನೂ ಎಬ್ಬಿಸ್ಬಿಟ್ಟೆ. ನೋಡೋದು ಹೇಳು, ನಗ್ತಾವಳೆ ಎಬ್ಬಿಸ್ಬಿಟ್ಟಂತೆ. ಏನು ಬರ್ತಾ ಬರ್ತಾ ಮುಂದೆ ಬರ್ತಾನೆ ಇದೆಯಾ? ನೀನು ವಿಡಿಯೋ ಮಾಡಬೇಡ, ನನಗೆ ಮಾಡಬೇಡ. ನೋಡಿ ಆಗಡೆ ತಿಳ್ಕೊತಾನೆ ಮಾಡ್ತಿರ್ತಾನೆ. ಅಯ್ಯೋ ಅಯ್ಯೋ. ಆಮೇಲೆ ಆಮೇಲೆ ಎಲ್ಲಿ ಕ್ಯೂಟಿ? ಎಲ್ಲಿ ಕ್ಯೂಟಿ? ಎಲ್ಲಿ 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 ಕ್ಯೂಟಿ ಎಂತವಳು ಅಂದರೆ ವಿಡಿಯೋ ಮಾಡಕ್ಕೆ ಬಂದರೆ ಮಾತ್ರ ಮಗ ತಿರ್ಗಿಸ್ಕೊಂಡು ಹೋಗ್ತಾಳೆ ಗೈಸ್. ವಿಡಿಯೋಗಂತೂ ಬರೋಕ್ಕೆ ಇಷ್ಟನೇ ಇಲ್ಲ ಅವಳಿಗೆ. ಬಲವಂತ ಹಾಂ ಬಲವಂತ ಎಳ್ಕೊಬರ್ಬೇಕು. ಹಾಂ ಕಲ್ಲಲ್ಲಿ ರುಬ್ಬೋ ತಿಂದರೆ ಹಾಂ ಟೇಸ್ಟ್ ಮಿಕ್ಸಿಗಿಂತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಅಜ್ಜಿ ನಮ್ಮ ತಾಯಿಗೆಲ್ಲ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ಹ್ಞೂ ನಾವು ನಮ್ಮ ಕಾಲಕ್ಕೆ ಮಿಕ್ಸಿ ಆಯಿತು, ಅವ್ರ ಕಾಲಕ್ಕೆಲ್ಲ ಕಲ್ಲು. ಹೌದಾ? ಹ್ಞೂ ಆಲ್ಮೋಸ್ಟ್ ಅವಾಗೆಲ್ಲ ಬರೀ ಒಣಕಲ್ಲು ಹೋಯ್ತು. ಅವಾಗ ಕಲ್ಲು ಇರ್ತಾ ಇರಲಿಲ್ಲ, ಮನೆ ಬಾಡಿಗೆ ಮನೆಯಲ್ಲಿ ಕಲ್ಲು ಸಿಗ್ತಾ ಇರಲಿಲ್ಲ. ಬೇರೆ ಮನೆಗೆ ಹೋಗಿ ರುಬ್ಕೊಬರೋರು ನಮ್ಮಮ್ಮ. ಹೌದಾ? ನಾವೆಲ್ಲ ಸಣ್ಣವರಿದ್ದಾಗ.
ಆಗಿನ ಕಾಲ ಅದಕ್ಕೂ ಏನೋ ಹೇಳ್ದಂಗೆ ಒಂದು ಮನೆಗೆ 10 ಜನ ಇರ್ತಾರೆ, ಅವರು ಲೈನಿಗೆ ನಿಂತ್ಕೊಂಡು ರುಬ್ಕೊಬತ್ತಾರೆ. ಆ ಥರ ಇತ್ತು. ರುಬ್ಬಕ್ಕೂ ಆ ಥರನಾ? ಮನೆ ಕಲ್ಲೆಲ್ಲ ಇರ್ತಾ ಇರಲಿಲ್ಲ. ನಾನೇ ನಾವು ಆವಾಗಿದ್ದಾಗ ಒಂದ್ಸಾರಿ ಹೋಗಿ ಬೇರೆಯವ್ರ ಮನೆ ರುಬ್ಕೊಬಂದಿದ್ವಿ. ಇಲ್ಲ ಹೌದಾ? ಎಷ್ಟೋ ಸಾರಿ ರುಬ್ಬಿದ್ದೀನಿ. ಏನು ಅನ್ಕೋತಾರೋ ಅವರು, ಏನು ಮಾಡೋದು, ಅವಾಗ ಏನು ಮಿಕ್ಸಿ ಏನು ಇರಲಿಲ್ವಲ್ಲ ನಾವು ಚಿಕ್ಕವರಿದ್ದಾಗ. ಕರೆಂಟೇ ಜಾಸ್ತಿ ಇರಲಿಲ್ಲ ನಮ್ಗೆ ಗೊತ್ತಾದಂಗೆ. ನಾವು ಇಲ್ಲ ಆವಾಗ ಎಲ್ಲೋ ಸಾವುಕಾರ ಮನೆಗಳಲ್ಲಿ ಕರೆಂಟ್ ಇರೋದು, ಕರೆಂಟ್ ಇರಲಿಲ್ಲ. ನೀನು 90s ಅವಾಗ ಹೇಳ್ತಾ ಇದ್ದೀನ. ನಾನು ಅದನ್ನು ಹೇಳ್ತಾರೆ. ಆದ್ರೂ ಹೌದು ಅವಾಗೆಲ್ಲ ಅಷ್ಟೊಂದು ಇಲ್ಲಲ್ಲ, ಹಾ ವಿಜಯನಗರ ವಿಜಯನಗರದಲ್ಲೇ ಆ ಥರ. ಆ ಥರ ಇತ್ತು. ಬಟ್ ಆದ್ರೂ ಅವಾಗೆಲ್ಲ ಕರೆಂಟೇ ಇರಲಿಲ್ಲ ನೋಡಿ. ಕರೆಂಟ್ ಇಲ್ಲ, ಎಲ್ಲಾರ ಮನೇಲಿ ಇಲ್ಲ ಅಂತಲ್ಲ, ಅದೇ ಸ್ವಲ್ಪ ಇರೋ ಮನೇಲಿ ಬಡವರಾಗಿರೋ ಮನೇಲಂತೂ ಏನು ಇರ್ತಾ ಇರಲಿಲ್ಲ. ನೀವು ಸೇರ್ಬೇಕು ಆ ಥರ ಇರೋದು ಪರಿಸ್ಥಿತಿ. ಅವಾಗೆಲ್ಲ ನೀರು ಒಂದು ಯಾವುದೋ ಒಂದು ಪೈಪ್ ಇರೋದು, ಅಲ್ಲಿಂದ ಎತ್ಕೊಂಡ್ 9 ಬರ್ಬೇಕಿತ್ತಲ್ಲ. ವರ್ಷದಲ್ಲೇ ಅಷ್ಟು ಆಳದಲ್ಲಿ ನೀರು ಸೇರಿದ್ದೀನಿ. ಏನ 9 ವರ್ಷದ ಹುಡುಗಿಲಿ 9 ವರ್ಷದಲ್ಲಿ ಅಷ್ಟು ಆಳ ಇರುತ್ತೆ, ಅದರಲ್ಲಿ ನಾನು ನೀರು ಸೇರಿದ್ದೀನಿ. ಅವಾಗೆಲ್ಲ ನೀರಿಗೆಲ್ಲ ತುಂಬ ಕಷ್ಟ. ಕಾವೇರಿ ನೀರು ಬರ್ತಾ ಇತ್ತು, ಇಲ್ಲ ಅಂತಲ್ಲ. ತುಂಬ ಜನ ಒಂದು ಕೊಳಾಯಿ ಇದ್ರೆ ಒಂದು ಏರಿಯಾಗೆ ಒಂದು ಕೊಳಾಯಿ ಇರೋದು. 4 ಬಿಂದಿಗೆ ಹಿಡಿಯೋಷ್ಟೊತ್ತಿಗೆ 4 ಗಂಟೆ ರಾತ್ರಿ ಹೋದ್ರೆ 6 ಗಂಟೆ ಆಗ್ಬಿಡುತ್ತೆ. 2 ಅವರ್ ಬರೀ 4 ಬಿಂದಿಗೆ ನೀರಿಗೆ. ಅಷ್ಟು ಕಷ್ಟ ಇತ್ತು. ಅದಕ್ಕೆ ಏನು ಮಾಡೋದು, ಬಾವಿ ನೀರೇ ಸೇರ್ಕೊತಾ ಇದ್ವಿ. ನಾವು ಆ ವಯಸ್ಸೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ, ಕಾಯ್ಕೊಂಡಿರೋಕ್ಕಾಗಲ್ಲ ಅಂತ ಬಾವಿ ನೀರೇ ಸೇರ್ತಾ ಇದ್ವಿ. ಇವಾಗ ಬಾವಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ. ಗೈಸ್, ಈಗಿನ ಜನ್ರೇಷನ್ ಅವರು ಎಷ್ಟು ಜನ ಬಾವಿಲಿ ನೀರು ಸೇತಿದ್ದೀರಾ, ಅಥವಾ ಎಷ್ಟು ಜನ ರೋಡಲ್ಲಿ ನೀರು ಬಿಟ್ಟಾಗ ಹೋಗ್ಬಿಟ್ಟು ಬಿಂದಿಗೆಯಲ್ಲಿ ಹಿಡ್ಕೊಂಡು ತೊಗೊಂಬಂದಿದ್ದೀರಾ, ಕಮೆಂಟ್ ಮಾಡಿ. ಆಗಿದೆ. ಚಟ್ನಿ ರುಬ್ಬ ಆಗಿದೆ, ಟೊಮೊಟೊ ಚಟ್ನಿ ಇಷ್ಟ ಆದರೆ ಸಾಕು. ಇಷ್ಟ ಆದರೆ ಸಾಕು. ಟೊಮೊಟೊ ಚಟ್ನಿ ರೆಡಿ ನೋಡಿ. ಕಲ್ಲಲ್ಲಿ ರುಬ್ಬಿದ್ರೆ ಎಷ್ಟು ಚೆನ್ನಾಗೈತೆ ನೋಡಿ. ಆದರೆ ಈ ಥರ ಕಲ್ಲಿದ್ರೆ ತುಂಬ ಕಷ್ಟ. ಅದು ತುಂಬಾ ದೊಡ್ಡದು ಬರೋದು ಅದು. ಅದು ಆ ಕಲ್ಲಲ್ಲಿ ಆ ಥರ ಕಲ್ಲು ಸಿಗಲ್ವಲ್ಲ ಈಗ. ಆ ಥರ ಕಲ್ಲು ಆ ಥರ ಕಲ್ಲು ಸಾಕಾಯ್ತು. ರುಬ್ಬೋದು. ಅದು ಟೇಸ್ಟೇ ಚೆನ್ನಾಗಿರುತ್ತೆ. ಇದು ಏನು 3 ಸ್ಪೂನಾ? ಇದು ಟೊಮೊಟೊ ಚಟ್ನಿ ಒಗ್ಗರಣೆ ಸ್ವಲ್ಪ ಸಾಸಿವೆ, ಒಗ್ಗರಣೆ, ಸ್ವಲ್ಪ ಕರಿಬೇವು ಸೊಪ್ಪು, ಚಟ್ನಿ ಇದೇನು ಈಗ ಸ್ವಲ್ಪ ಕುದಿಬೇಕು. ಗಟ್ಟಿ ಮಾಡ್ಕೊಳ್ಳಿ, 2-6 ಗಂಟೆ ಆದರೂ ಮಾಡ್ಕೊಬೋದು. ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದರೆ ಸಾಕು. ಚಟ್ನಿ ಆಗಿದೆಯಾ? ಆಗಿದೆ, ಸ್ವಲ್ಪ ಕುದಿದ್ರೆ ಸಾಕು. ಯಾಕಂದರೆ ನಾವು ಇದೆಲ್ಲ ಎಣ್ಣೆಲ್ಲೇ ಬಾಡಿಸಿದ್ದೀವಲ್ಲ, ಜಾಸ್ತಿ ಕುದಿಯೋದಿಲ್ಲ. ಆಯಿತು ಚಟ್ನಿ. ಚಟ್ನಿ ಆಗಿದೆ. ಟೊಮ್ಯಾಟೊ ಚಟ್ನಿ. ಈಗ ಇಳಿಸ್ಬಿಟ್ಟು ಇಡ್ಲಿ ಮಾಡೋಣ. ಅವಾಗೆಲ್ಲ ನಮ್ಮ ಮನೆ ಹತ್ರ ಬರೋರು ಹೆಂಗೆ ಗೊತ್ತಾ, ಇಡ್ಲಿ ಆಮೇಲೆ ಚಟ್ನಿ ಪಾತ್ರೆಯಲ್ಲಿ ತೊಗೊಂಬರೋರು. ಅದು ಹೆಂಗೆ ಅಂದರೆ ₹1 ಒಂದು ಇಡ್ಲಿ, ಅದು ಮಧ್ಯದಲ್ಲಿ ಹಳ್ಳ ಮಾಡಿಬಿಟ್ಟು ಚಟ್ನಿ ಹಾಕ್ಬಿಟ್ಟು ತಿಂತಾಯಿತ್ತು. ಅದೊಂಥರ ಸಕ್ಕದಾಗಿತ್ತು. ನಾನೇ ಮಾಡಿದ್ದೀನಿ ಹೋಗಿ. ಹೌದಾ? 10 ಪೈಸೆ ಒಂದು ಇಡ್ಲಿ ನಾನು ಮಾರೋವಾಗ. ಎಷ್ಟು? 10 ಪೈಸೆ. 10 ಪೈಸೆ ಎಲ್ಲ ರೋಡಲ್ಲಿ ತೊಗೊಂಡೋಗಿ ಪಾತ್ರೆಯಲ್ಲಿ ಎತ್ಕೊಂಡೋಗಿ ರೋಡ್ ತಿರುಗಿ ಮಾರಿದ್ದೀನಿ. ಹೌದಾ? ವಿಜಯನಗರದಲ್ಲಿ ನಮ್ಮಮ್ಮ ಬೇಯಿಸ್ಕೊಡೋರು, ನಾನು ಹೋಗಿ ಮಾರ್ಬೇಕಾಯ್ತು. ಅಷ್ಟು ಇದಾಗಿತ್ತು ಅವಾಗ. ಅಷ್ಟು ಕಷ್ಟ ಆಯಿತು. ಇವಾಗ ಇನ್ನೊಂದು ದಿವಸ ಹೇಳ್ತೀನಿ. ಇವಾಗ ಎಲ್ಲ ಆಗಲ್ಲ ಹೇಳೋ ವಿಡಿಯೋದಲ್ಲಿ ಅಷ್ಟು ಮಾತಾಡೋಕ್ಕೆ. ಇನ್ನೊಂದು ಸರಿ ನಮ್ಮ ಮನೆ ಕತೆ ಏನು ಅಂತ ನಾನು ಹೇಳ್ತೀನಿ. ಓಕೆ, ಯಾಕೆ ವೆಯ್ಟ್ ಆ್ಯಂಡ್ ಸಿ. ಅಷ್ಟು ಕಷ್ಟ ಬಂದಿತ್ತು ಅಂತ. ಹ್ಞೂ ಇಡ್ಲಿ ಏನು
ಮಾಡಿ ಉರಿಯಕ್ಕೆ ಚಟ್ನಿ ಚಟ್ನಿ ಅಂತೀನಿ ಇಡ್ಲಿ ಹಿಟ್ಟು ನಾನೇ ರುಬ್ಬಿರೋದು ಹ್ಞೂ ಅಂಗಡಿದೆಲ್ಲ ನಾನು ತರಲ್ಲ. ಇವ್ರೇ ರುಬ್ಬಿರೋದು ನೋಡಿ. ನೆನ್ನೆ ರುಬ್ಬಿಕ್ಕಿದೆ, ಇವಾಗ ಇಡ್ಲಿ ಮಾಡ್ತಾ ಈ ಇದ್ದೀನಿ. ಮಕ ನೆನ್ಪಿಕೊಂಬಿಡಿ, ಇವರೇ ರುಬ್ಬಿರೋದು. ಇರೋದನ್ನ ತಾನೇ ಹೇಳ್ಬೇಕು. ಅದು ಏನು ಹೆಮ್ಮೆಯಿಂದ ಹೇಳ್ತಾನೆ, ನಾನೇ ರುಬ್ಬಿರೋದು. ಮತ್ತೆ ಇನ್ಯಾರು ರುಬ್ಬಿದ್ರು? ನೀನ್ ಬಂದು ರುಬ್ಕೊಟ್ಟೇನಾ? ಹಾ ಹಾ, ಕೆಲ್ಸಕ್ಕೆ ಹೋಗಿರ್ಲಿಲ್ವಾ? ಓ ಅಮ್ಮ ಅಂತೀಯ, ರುಬ್ಕೊಡಕ್ಕಾಗಲ್ವಾ? ಮಾಡ್ಕೊಡೋಣ. ಒಂದೇ ಒಂದು ತಟ್ಟೆ ಉಯ್ತಾ ಇದ್ದೀನಿ, ಆಮೇಲೆ ಉಯ್ಕೊಳ್ಳೋಣ. ಯಾಕೆ? ನಮ್ಮ ಮನೇಲಿ ಬಿಸಿ ಬಿಸಿ ಯಾರ್ಯಾರು ತಿಂತಾರೋ ಅವ್ರವ್ರಿಗೆ ಉಯ್ಬೇಕು, ಆ ಥರ. ಉಯ್ಲಿಕ್ಕೆ ಯಾರು ತಿನ್ನಲ್ಲ, ಓಕೆ. ಅದಕ್ಕೆ ಅಂತ. ಇವಾಗ ನಮ್ಮ ಮಗ ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಒಂದು ತಟ್ಟೆ ಮಾತ್ರ ಉಯ್ದಿದ್ದೀನಿ. ಇಲ್ಲಿ ಬಂದಿದೆ ನೋಡಿ ಗೈಸ್, ಏನು ಸ್ಮೂತ್ ಆಗಿದೆ. ಇಲ್ಲಿ ಡೈರೆಕ್ಟಾಗಿ ಪ್ಲೇಟ್ಗೆ ಹಾಕ್ಬೋದಲ್ಲಮ್ಮ, ನೀನು ಯಾಕೆ ಬಟ್ಟೆ ಮೇಲೆ ಹಾಕಿದ್ಯಾ? ಅದರಲ್ಲಿ ಒಣಗೋದಂಗಿರುತ್ತೆ, ಹಾಂ, ಇದರಲ್ಲಿ ಒಣಗಲ್ಲ. ಹಾಂ ಹಾಂ ಹಾಂ, ಅದಕ್ಕೆ ಇದು ಬಟ್ಟೆ ಹಾಕೋದು. ಓಕೆ. 6 ಇಡ್ಲಿ, 7 ಇಡ್ಲಿ ಬರುತ್ತೆ ನೋಡ್ರಿ ಒಂದು ತಟ್ಟೆಲಿ. 7 7 ಎಷ್ಟು? 14, 14 ಒಂದು 5 19 ಇಡ್ಲಿ ಒಂದು ಪಾತ್ರೆಲಿ. ಒಂದು ಪಾತ್ರೆಯಲ್ಲಿ 3 ತಟ್ಟೆ. ಕಾಲದಲ್ಲಿ ಇದ್ದಿದ್ದು. ಈಗ ನಾವೇನಾದರೂ ಇಡ್ಲಿ ಹಾಕೊಂಡು ಹಂಗೆ ಪಾತ್ರೆ ಹಿಡ್ಕೊಂಡು ಹೋದ್ರೆ ಯಾರು ತಗೊಳಲ್ಲ. ಯಾಕೆ ಹೇಳ್ರಿ? ಡೌಟ್ ಪಡ್ತಾರೆ, ನೀಟಾಗಿ ಮಾಡೋರ, ಜೆನ್ಸಿ ಕಿಡ್ಸ್ ಅಲ್ಲ, ಅದಕ್ಕೆ. ಆವಾಗಿನ ಕಾಲದಲ್ಲಿ ಹಂಗಿರಲಿಲ್ಲ, ತೊಗೊಂಬಂದ್ರೆ ಸಾಕು, ಅಣ್ಣ ಒಂದು ಇಡ್ಲಿ, ಹಿಂಗೆ ಇಡ್ಲಿ ಹಿಡ್ಕೊಂಬಿಟ್ಟು ಅದ್ರಲ್ಲಿ ಚಟ್ನಿ ಹುಯ್ಕೊಂಬಿಟ್ರೆ ಮುಗೀತು ಕತೆ. ಆರಾಮಾಗಿ 1 ರೂಪಾಯಿಗೆ ಮಸ್ತಾಗಿ ತಿನ್ಬೋದಿತ್ತು. ಪ್ಲೇಟಿಂಗ್ ಆಗ್ತಾ ಇದೆ ಇಡ್ಲಿ ಮತ್ತು ಚಟ್ನಿ, ಟೊಮೊಟೊ ಚಟ್ನಿ, ಆಮೇಲೆ ಉರ್ಗಡ್ಲೆ ಚಟ್ನಿ. ಉರ್ಗಡ್ಲೆ ಚಟ್ನಿ ಉರ್ಗಡ್ಲೆ ಚಟ್ನಿ, ಉರ್ಗಡ್ಲೆ ಚಟ್ನಿ ಹಂಗೇನೆ ಬರೋದು ನೋಡಿ ಗೈಸ್. ಇದು ಟೊಮೊಟೊ ಚಟ್ನಿ, ಇದು ಉರ್ಗಡ್ಲೆ ಚಟ್ನಿ. ಚಟ್ನಿ ಓಕೆ, ನೋಡಿ, ರೆಡಿ ಟು ಇಟ್. ಟೇಸ್ಟ್ ಮಾಡಿ ಹಾಂ, ಎಷ್ಟು ಚೆನ್ನಾಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.